ಮನೆಯವ್ರ ಸಪೋರ್ಟ್ ಇತ್ತಾ? ಸಪೋರ್ಟ್, ಕಂಪ್ಲೀಟ್ ಸಪೋರ್ಟ್ ಇದೆ. ಇನಿಷಿಯಲ್ ಅಲ್ಲಿ ಇರ್ಲಿಲ್ಲ. ಅಫ್ಕೋರ್ಸ್ ಒಂದ್ ಹೆಣ್ಮಗ್ಳಿಗೆ ಇಂಡಸ್ಟ್ರಿ ಅಂತಂದಾಗ ಎಸ್ಪೆಷಲಿ ನಮ್ಮ ಪಪ್ಪ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ಯಾವ ರೇಂಜಿಗೆ ಅಂದ್ರೆ ಸ್ಕೂಲ್ ಕಾಲೇಜ್ ಮನೆ ಕಾಲೇಜ್, ಈಗ್ಲೂ ಅಷ್ಟೇ ಶೂಟಿಂಗ್ ಮನೆ, ಇಷ್ಟೇ ನನ್ನ ಲೈಫು. ಹಂಗೆ ಬೆಳೆದು ಬಂದ್ಬಿಟ್ಟಿದೀನಿ. ಅಂದ್ರೆ ಇವತ್ತಿಗೂ ಎಲ್ಲೋ ಹೋಗ್ಬೇಕು, ಫ್ರೆಂಡ್ಸ್ ಜೊತೆ ಸುತ್ತಬೇಕು, ಅಲ್ಲೇ ಹೋದ್ರೆ ನನಗೆ ರಿಲ್ಯಾಕ್ಸ್ ಆಗ್ತೀನಿ ಅನ್ನೋದು ನನ್ನ ತಲೆಯಲ್ಲಿ ಇಲ್ವೇ ಇಲ್ಲ. ಬಿಕಾಸ್ ನಾನು ಆ ಥಾಟ್ ಅಲ್ಲಿ ಬೆಳ್ದೇ ಇಲ್ವಲ್ಲ, ಹಂಗಾಗಿ. ಸೊ ಬೇಡ ಅಂತಾನೆ, ಅಂದ್ರೆ ಹೆಂಗೆ ಅಂದ್ರೆ ನಾನ್ ನಮ್ಮ ಅಮ್ಮಂಗೆ ಹೇಳಿ ನಮ್ಮ ಅಪ್ಪಂಗೆ ಹೇಳ್ಬೇಕು. ಡೈರೆಕ್ಟ್ ನಮ್ಮ ಅಪ್ಪಂಗೆ ಹೇಳಕ್ಕೂ ಭಯ ನನಗೆ, ಹಿಂಗ್ ಹೋಗ್ಬೇಕು ಅಂತ. ನಾನ್ ನಮ್ಮ ಅಮ್ಮಂಗೆ ಕನ್ವಿನ್ಸ್ ಮಾಡೋದಮ್ಮ, ನಾನು ಹೋಗ್ತೀನಮ್ಮ, ನಾನು ಆಡಿಷನ್ಸ್ ಕೊಡ್ತೀನಮ್ಮ ಅಂತ. ನಮ್ಮಮ್ಮಂಗೆ ಇಷ್ಟ, ಅಂದ್ರೆ ಅವಳಿಗೇನ್ ಇಷ್ಟ ಅದ್ ಮಾಡ್ಲಿ ಅಂತ. ನಮ್ಮಪ್ಪ ಅಂದ್ರೆ ಜಾಸ್ತಿ ಬೇರೆಯವ್ರು ಏನಾದ್ರು ಅನ್ಕೊಂತಾರೆ, ಇಂಡಸ್ಟ್ರಿಗೆ ಹೋಗಿದ್ದಾಳೆ ಮಗಳು ಅಂತೆಲ್ಲ ಮಾತಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಬಟ್ ನನ್ನ ಅಮ್ಮನ ತಮ್ಮ ಮಾಮ, ಸೋದರ ಮಾಮ ಇದಾರಲ್ಲ, ಅವರು ಸ್ವಲ್ಪ ಈ ತರ ನಾನು ಜಾಸ್ತಿ ಅವ್ರ ಜೊತೆ ಅವರು ನನ್ನನ್ನು ಎತ್ತಾಡ್ಸಿ ಬೆಳೆಸಿರೋದು. ಸೊ ಜಾಸ್ತಿ ನನ್ನ ಮಾಮ ಅಪ್ಪ ಕಳಿಸ್ತಾ ಇಲ್ಲ, ನನ್ಗೆ ಹೋಗಕ್ ಇಷ್ಟ ಅಂತೆಲ್ಲ ಹೇಳ್ದಾಗ ನಮ್ಮ ಮಾಮ ನಮ್ಮ ಅಪ್ಪನ ಕನ್ವಿನ್ಸ್ ಮಾಡಿ, ಅವಳು ಏನೋ ಮಾಡ್ಬೇಕಂತಿದ್ದಾಳೆ, ಸಪೋರ್ಟ್ ಮಾಡ್ಬೇಕು ಫ್ಯಾಮಿಲಿ ಆದವ್ರು ಅಂತ ಹೇಳಿ, ಆಮೇಲೆ ಆಡಿಷನ್ಸ್ ಎಲ್ಲ ಬಂದು ಎಲ್ಲ ಸಪೋರ್ಟ್ ಮಾಡ್ತಾ ಇವತ್ತಿಗೆ ನಾನೇನಾದ್ರೂ ಡಿಸ್ಟರ್ಬ್ ಆಗಿದ್ದೀನಿ, ಏನೋ ಒಂದು ಕರಿಯರ್ ರಿಲೇಟೆಡ್ ಏನೋ ಸ್ವಲ್ಪ ಏನೋ ಆಗ್ತಿದೆ ಅಂದಾಗ ಅವರೇ ಬೂಸ್ಟ್ ಮಾಡೋದು ನನ್ನನ್ನ. ಇಳ್ದ್ಬಿಟ್ಟಿದ್ಯಾ, ಈಜ್ಲೇಬೇಕು ಅಂತ. ಅಪ್ಪ ಅಮ್ಮ ಇಬ್ರು ಎಲ್ರು. ಈಗ ಹೆಂಗೆ ಫೀಲ್ ಆಗ್ತಿದಾರೆ ಅಪ್ಪ ಅಮ್ಮ? ಅಂದ್ರೆ ಆಗ ಪರ್ಮಿಷನ್ ಕೊಡೋದಕ್ಕೆ, ಯಾಕಂತಂದ್ರೆ ನೀವೇ ಹೇಳ್ದಂಗೆ ಒಂದು ಹೆಣ್ಮಗಳು ಇಂಡಸ್ಟ್ರಿಗೆ ಹೋಗ್ತಾರೆ ಅಂತಂದಾಗ ಒಂದ್ 100 ಜನ ಒಂದೊಂದ್ 100 ಮಾತುಗಳನ್ನ ಹಾಡ್ತಾರೆ. ಅದ್ರೊಟ್ಟಿಗೆ ಅವರು ಪಾಪ ಮಗಳನ್ನ ಹೆಂಗ್ ಕಳ್ಸ್ಕೊಡ್ಬೇಕಪ್ಪ ಅನ್ನೋಂಥದ್ದೊಂದು ಅವ್ರಿಗೂ ಒಂದು ಸೆಕ್ಯೂರಿಟಿ ಫೀಲ್ ಅನ್ನೋದು ಬೇಕಾಗುತ್ತೆ. ಸೊ ಆಗಿದ್ದಕ್ಕೂ ಫೀಲಿಂಗು ಈಗಿದ್ದ ಫೀಲಿಂಗು ಚೇಂಜಸ್ ಆಗೇ ಆಗಿರುತ್ತೆ. ಹೆಂಗ್ ಪ್ರೌಡ್ ಮೂವ್ಮೆಂಟ್ ಅಲ್ಲಿ ಇದ್ದಾರೆ ಅಂತ. ಅವಾಗ ಎಲ್ಲಾ ಕಡೆ ಒಂದು ಆಡಿಷನ್ ಆಗಿರ್ಬೋದು, ಒಂದು ಲುಕ್ ಟೆಸ್ಟ್ ಆಗಿರ್ಬೋದು, ಅಥವಾ ಒಂದು ಶೂಟಿಂಗ್ ಆಗಿರ್ಬೋದು, ಎಲ್ಲಾ ಕಡೆ ಅಮ್ಮ ಇವತ್ತು ಬರ್ತಾರೆ. ಬಟ್ ಅವಾಗಂತೂ ಕಂಪಲ್ಸರಿ ಇರ್ಲೇಬೇಕು ಅನ್ನೋ ತರ ಬರ್ತಾ ಇದ್ದಿದ್ದು. ಬಟ್ ಇವಾಗ ಹೆಂಗೆ ಅಂದ್ರೆ ದೇ ಆರ್ ವೆರಿ ಕಾನ್ಫಿಡೆಂಟ್. ಓಕೆ, ಇವಳು ಮಾಡ್ತಾಳೆ, ಏನೋ ಒಂದು ಮಾಡ್ತಾಳೆ, ಅಂಡ್ ಈಗ ಸರಿ ಯಾವ್ದು ತಪ್ಪು ಯಾವ್ದು ಅನ್ನೋ ಒಂದು ಬುದ್ಧಿ ಬಂದಿದೆ ಅವಳಿಗೆ ಅನ್ನೋದು ಗೊತ್ತಿದೆ ಅವರಿಗೆ. ಅಂಡ್ ಇಬ್ರು ಪ್ರೌಡ್ ಫೀಲ್ ಮಾಡ್ತಾರೆ. ಏನೋ ಚೆನ್ನಾಗ್ ಆಗ್ತಾ ಇದೆ, ಒಳ್ಳೆ ರೀತಿಲಿ ಹೋಗ್ತಾ ಇದ್ದಾಳೆ, ಹೆಸರು ಹಾಳು ಮಾಡ್ತಾ ಇಲ್ಲ ಅನ್ನೋದು ಅವ್ರಿಗೆ. ದೇ ಆರ್ ವೆರಿ ಪ್ರೌಡ್. ಮೂಲತಃ ಕಾವ್ಯಶೇವಿ ಅವರು ಯಾವ ಊರ್ ಕಡೆಯವರು ಅಂತ? ಕ್ಯಾರ್ಪೇಟೆ, ಮಂಡ್ಯ ಡಿಸ್ಟ್ರಿಕ್ಟ್, ಕ್ಯಾರ್ಪೇಟೆ ತಾಲೂಕ್, ತಗಡೂರು ಗ್ರಾಮ. ಅಂದ್ರೆ ಹುಟ್ಟಿದ್ದಷ್ಟೇ ಅಲ್ಲಿ, ಬಟ್ ಕಂಪ್ಲೀಟ್ ಬೆಳೆದಿದ್ದು ಸ್ಕೂಲ್ ಎಲ್ಲ ಬ್ಯಾಂಗ್ಳೂರಲ್ಲೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.